ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ ರೈತರಿಗೆ ಬೆಳೆ ವಿಮೆಯಲ್ಲಿ ಅನ್ಯಾಯವಾಗುತ್ತಿದೆ ಎಂದು ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷೆ ಯೋಜನೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ರೈತರಿಗೆ ಸಮ ಪ್ರಮಾಣದಲ್ಲಿ ಸಿಗುತ್ತಿಲ್ಲ. ಭತ್ತ, ಶುಂಠಿ, ಅಡಿಕೆ, ಕಾಳುಮೆಣಸು ಸೇರಿದಂತೆ ಅತಿವೃಷ್ಟಿಯಲ್ಲಿ ಹಾನಿಗೊಳಗಾದ ಬೆಳೆಗಳಿಗೆ ಅವೈಜ್ಞಾನಿಕ ರೀತಿಯ ಪರಿಹಾರ ನೀಡಲಾಗುತ್ತಿದೆ ಎಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್, ರಾಜೇಂದ್ರ, ಅನಿಲ್ ಒಡೆಯರ್, ವೆಂಕಟಗಿರಿ, ಶ್ರೀವತ್ಸ, ವಸಂತಕುಮಾರ್ ಮುಂತಾದವರಿದ್ದರು. ಅಭಿನಯ ಸಾಗರ ಇವರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ನಾಟಕೋತ್ಸವ 2025 ಎಂಬ ಕಾರ್ಯಕ್ರಮವನ್ನು ಸಾಗರದ ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಇದೇ ಡಿಸೆಂಬರ್ 5, 6, 7ರ ಸಂಜೆ 6:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೌಶಿಕ್ ಕಾನುಗೋಡು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಶುನಶೇಪ, ನನ್ನ ತೇಜಸ್ವಿ, ಮಾಯಾದ್ವೀಪ ಎಂಬ ಸುಂದರ ನಾಟಕಗಳು 3 ದಿನಗಳಲ್ಲಿ ರಂಗದ ಮೇಲೆ ಮೂಡಿ ಬರಲಿವೆ. ಈ ಕಾರ್ಯಕ್ರಮವನ್ನು ಸಾಗರ ಶಾಸಕರು, ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ನಾರಾಯಣಮೂರ್ತಿ ಕಾನುಗೋಡು, ಸಂಜೀವ್ ಕುಮಾರ್, ಪ್ರತಾಪ್, ಪ್ರಶಾಂತ್ ಮುಂತಾದವರಿದ್ದರು. ನರೇಂದ್ರ ಮೋದಿ ಅವರು ರೈತರಿಗಾಗಿ, ರೈತರ ಬೆಳೆ ನಷ್ಟ ಆದಾಗ ಅದಕ್ಕೊಂದು ರೈತರ ಪರವಾದಂಥ ಬೆಳೆ ವಿಮೆಯನ್ನು ಜಾರಿ ಕೊಡಬೇಕು ಅಂತೇಳಿ ಜಾರಿ ಬಂತು. ಹಿಂದೆಲ್ಲ ಬೆಳೆ ವಿಮೆ ಇತ್ತು, ಬೇರೆ ಬೇರೆ ಬೆಳೆಗಳಿಗೆ. ಆದರೆ ಅಡಿಕೆ, ಮಾವು, ಕಾಳುಮೆಣಸು, ಶುಂಠಿಗೆ ಬೆಳೆ ವಿಮೆ ಇರಲಿಲ್ಲ. ಇದರ ಹವಾಮಾನ ಆಧಾರಿತ ಬೆಳೆ ವಿಮೆ 2016ರಲ್ಲಿ ಪ್ರಾರಂಭವಾಗತಕ್ಕಂಥದ್ದಾಯಿತು. ಇದರಲ್ಲಿ ರೈತರ ಷೇರು 5%, ಕೇಂದ್ರ ಸರ್ಕಾರ 12% ವಿಮೆ ಕಂತನ್ನ ರೈತರ ಪರವಾಗಿ ಕಟ್ಟುತ್ತೆ, ರಾಜ್ಯ ಸರ್ಕಾರ 12% ಕಟ್ಟುತ್ತೆ. ರೈತರು 6,000 ಹೆಕ್ಟೇರಿಗೆ 6,400, 5%. ಆದರೆ ಇದನ್ನ ಜಾರಿ ಮಾಡತಕ್ಕಂಥ ಅಧಿಕಾರನ ಆ ಜಿಲ್ಲಾಧಿಕಾರಿಗಳ ಹಂತದ ಕಮಿಟಿ ಕೊಟ್ಟಿದ್ದಾರೆ. ಟರ್ಮ್ಸ್ ಹೇಗಿರಬೇಕು ಏನು ಅನ್ನೋದನ್ನ ಪ್ರತಿ ವರ್ಷ ಟರ್ಮ್ಸ್ ಅನ್ನ ಮಾಡುವಂಥದ್ದು ಆ ಜಿಲ್ಲೆಗೆ ಕೊಟ್ಟಿದ್ರು. ಈಗ 3 ವರ್ಷಕ್ಕೊಮ್ಮೆ ಆ ಟರ್ಮ್ಸ್ ಅನ್ನ ಮಾಡುವಂತ ಅಧಿಕಾರನ ಜಿಲ್ಲಾಧಿಕಾರಿಗಳ ಹಂತದ ತಂಡ ಕೊಟ್ಟಿದ್ದಾರೆ. ಮೊನ್ನೆ ಕಂತು ಬಿಡುಗಡೆ ಆಗಿದೆ. ಆದರೆ ಎಷ್ಟು ಅವೈಜ್ಞಾನಿಕವಾಗಿದೆ ಆ ಬಿಡುಗಡೆಯಾಗಿರ್ತಕ್ಕಂಥ ಹಣ ಅಂದ್ರೆ, ಹಿಂದಿನ ಸಾಲಿನಲ್ಲಿ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ದಿಶಾ ಕಮಿಟಿ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯ. ಸಾಗರ ಒಂದೇ ತಾಲೂಕಿನಲ್ಲಿ 22ಕ್ಕಿಂತ ಹೆಚ್ಚು ಮಳೆ ಮಾಪನಗಳು ಹಾಳಾಗಿವೆ. ಒಟ್ಟು ಸಾಗರ ನಗರ ಮತ್ತು ಕಾರಗಲ್ ಸೇರಿ, ಪಟ್ಟಣ ಪಂಚಾಯತಿ ಸೇರಿ 37 ಮಳೆ ಮಾಪನ ಕೇಂದ್ರಗಳು ಸಾಗರದಲ್ಲಿ ಇದ್ದಾವೆ. ಅದರಲ್ಲಿ 60% ಹಾಳಾಗಿರ್ತಕ್ಕಂಥದ್ದು ಅಧಿಕಾರಿಗಳೇ ಕೊಟ್ಟಿರ್ತಕ್ಕಂಥ ಮಾಹಿತಿ. ಜಿಲ್ಲೆಗೂ ಸಹಿತ 10ಕ್ಕಿಂತ ಹೆಚ್ಚು ಮಳೆ ಮಾಪನ ಕೇಂದ್ರಗಳು ಹಾಳಾಗಿ 2 ವರ್ಷಗಳಾಗಿದ್ದಾವೆ. ಸಾಗರದಲ್ಲೂ ಹಾಳಾಗಿ 2 ವರ್ಷಗಳು ಕಳೆದರೂ ಸಹಿತ ಈ ಹವಾಮಾನ ಇಲಾಖೆ ಅಧಿಕಾರಿಗಳು ಅದನ್ನು ರಿಪೇರಿನೇ ಮಾಡಿಸಿಲ್ಲ. ಆದರೆ ಈ ಟರ್ಮ್ನಲ್ಲಿ ಟರ್ಮ್ಗಳು ಏನಿಲ್ಲ, ಇದರಲ್ಲಿ ಪಕ್ಕದ ಗ್ರಾಮ ಪಂಚಾಯತಿನ ಪರಿಗಣಿಸಬೇಕು. ಏನಾದ್ರು ಹಾಳಾಗಿದ್ರೆ ಪಕ್ಕದನ್ನ ಪರಿಗಣಿಸಬೇಕು ಅಂತೇಳಿ ಮಾಡಿದ್ದಾರೆ. ಪಕ್ಕದನ್ನ ಪರಿಗಣಿಸಬೇಕಾದ್ರೆ ಒಂದು ಆಸ್ತಿಗೆ ಸುತ್ತಲೂ ಬೇರೆ ಬೇರೆ 4 ಗ್ರಾಮ ಪಂಚಾಯತಿಗಳು ಅಥವಾ 4 ಆಸ್ತಿಗಳು ಹೇಗೆ ಬರ್ತಾವೋ, ಗ್ರಾಮ ಪಂಚಾಯತಿಗೂ 4
ಗ್ರಾಮ ಪಂಚಾಯತ್ಗಳು ಬರ್ತಾವೆ ಸುತ್ತ. ಆದ್ರೆ ಇವ್ರು ಯಾವ್ದನ್ನು ಪರಿಗಣಿಸಿದ್ದಾರೆ ಅಂದ್ರೆ ಅತ್ಯಂತ ಕನಿಷ್ಠ ಇರೋದನ್ನು ಪರಿಗಣಿಸಿದ್ದಾರೆ. ಮತ್ತು ಅದು ಅವೈಜ್ಞಾನಿಕವಾಗಿದೆ. ಹೆಂಗೆ ಅಂದ್ರೆ ಉದಾಹರಣೆಗೆ ಅರಳುಗೋಡಿನ ಪಕ್ಕದ್ದು ಆ ಕಡೆಗೆ ಬಾನ್ಕುಳಿ ಆಗುತ್ತೆ, ಈ ಕಡೆಗೆ ತಲವಾಟ ಆಗುತ್ತೆ, ಕಾರ್ಗಲ್ ಆಗುತ್ತೆ, ತಲವಾಟ ಆಗುತ್ತೆ. ಇವರು ಕಾಂದ್ಲೇನ್ ಪರಿಗಣಿಸಿದ್ದಾರೆ, ಕಾಂದ್ಲೇನ್ ತಗೊಂಡಿದ್ದಾರೆ 35 ಕಿಲೋಮೀಟರ್ ದೂರ. ಕೆಲವೊಂದು ಕಡೆ ಮಳೆ ಪ್ರಮಾಣ ಕಡಿಮೆ ಬೀಳುವಂತ ಇಲ್ಲಿ ಅಧಿಕಾರಿಗಳು ಪಂಪನ ಜೊತೆ ಸೇರ್ಕೊಂಡಿದ್ದಾರೆ. ಅಂದ್ರೆ ಈ ರೈತರಿಗೆ ನೇರವಾಗಿ ಈ ಆಯಾ ದಿನದ ಮಳೆಯ ಮಾಪನದ ಏನು ಬರೀ ಆಯಾ ದಿನದ ಬಂದ್ಬಿಟ್ಟು ಸಿಗ್ತಾ ಇದೆ ಮಾಪನ. ಇವತ್ತು ಎಷ್ಟು ಸೆಂಟಿಮೀಟರ್ ಮಳೆಯಾಗಿದೆ, ನನ್ನ ಏರಿಯಾದಲ್ಲಿ ಎಷ್ಟಾಗಿದೆ, ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಾಗಿದೆ, ರಾಜ್ಯದಲ್ಲಿ ಎಷ್ಟು ಮಳೆ ಬಂದಿದೆ, ಇವೆಲ್ಲವೂ ರೈತರಿಗೆ ನೇರ ಸಿಗ್ತಾ ಇದೆ. ಹೋದ ವರ್ಷ ಅದನ್ನ PDO ಸಿಗಾಕ್ ಮಾಡಿದ್ವಿ. ಆ ಮಳೆ ಮಾಪನ ವರದಿ ಅವ್ರಿಗೆ ಬರೋ ಹಾಗೆ ಆಯ್ತು ಅವ್ರ ವಾಟ್ಸಪ್ಪಿಗೆ. ಈ ವರ್ಷ ಅದು ಸಿಗ್ದಿದ್ದಂಗೆ ಮಾಡಿದ್ದಾರೆ. ಅಂದ್ರೆ ರೈತರಿಗೆ ಮಾಹಿತಿ ಹೋಗಬಾರ್ದು, ಆ ಇಲಾಖೆಯವರಿಗೆ ತೋಟಗಾರಿಕೆ ಇಲಾಖೆಯವರಿಗೆ ಮಾಹಿತಿ ಹೋಗಂಗಿಲ್ಲ, PDOಗೂ ಮಾಹಿತಿ ಹೋಗಂಗಿಲ್ಲ. ಎಲ್ಲ ಗುಟ್ಟಾಗಿ ಮಾಡಿ ಪ್ರತಿದಿನದ ವರದಿ ಸಿಗದೇ ಇದ್ದಂಗೆ ನೋಡ್ಕೊಂಡಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರದ ಅಧಿಕಾರಿಗಳು. ಮತ್ತೆ ಇನ್ಸೂರೆನ್ಸ್ ಕಂಪನಿಗಳು ಮಾಡಿದ್ದಾರೆ. ಇದು ಪ್ರತಿದಿನದ್ದು ವರದಿ ಅವರಿಗೆ ಸಿಗಂಗ ಆಗಬೇಕು ಹಿಂದಿನಂತೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇವೆ. ನನ್ನ ತೇಜಸ್ವಿ ಇದು ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನಾಧಾರಿತ ಕಥೆ ಆಗಿರುತ್ತೆ. ಇದರ ರಚನೆಯನ್ನ ಶ್ರೀಮತಿ ರಾಜೇಶ್ವರಿ ತೇಜಸ್ವಿ ಅವರು ಮಾಡಿರ್ತಾರೆ. ರಂಗರೂಪ ಮತ್ತು ನಿರ್ದೇಶನವನ್ನ ಶ್ರೀ BM ಗಿರಿರಾಜ್ ಅವರು ಮಾಡಿರ್ತಾರೆ. ಇದು ಕೂಡ 2ನೇ ದಿನ ಅಂದ್ರೆ 6ನೇ ತಾರೀಕು ಶನಿವಾರ ಸರಿಯಾಗಿ 7 ಗಂಟೆಗೆ ಪ್ರಾರಂಭ ಆಗುತ್ತೆ. ಇದು 1 ಗಂಟೆ 40 ನಿಮಿಷದ ನಾಟಕ ಆಗಿದೆ. 3ನೇ ದಿನ ಅಂದ್ರೆ ಕೊನೆಯ ದಿನ ನೆನಪು ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರಿಂದ ಶೇಕ್ಸ್ಪಿಯರ್ನವರ ಕೊನೆಯ ನಾಟಕ ಅಂದ್ರೆ ಅವರ ಜೀವಿತಾವಧಿಯಲ್ಲಿದ್ದಾಗ ಬರೆದಂತಹ ಕೊನೆಯ ನಾಟಕ ಮಾಯಾದ್ವೀಪ. ಇದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಂಗ ಬಂದಂತಹ ಹೆಸರು. ಟ್ರಂಪೆಸ್ಟ್ ಅನ್ನುವಂತಹ ಕಥಾಭಾಗದಿಂದ ಆಯ್ಕೊಂಡಂತಹ ಮ್ಯಾಜಿಕಲ್ ಐಸ್ಲ್ಯಾಂಡ್ ಅದರ ತರ್ಜಿಮೆಯನ್ನ ಮಾಡಿ ಮಾಯಾದ್ವೀಪ ಅಂತ ಹೆಸರಿಟ್ಟಿದ್ದಾರೆ. ಮೂಲ ವಿಲಿಯಂ ಶೇಕ್ಸ್ಪಿಯರ್. ಇದರ ವಿನ್ಯಾಸ ಮತ್ತು ನಿರ್ದೇಶನ ಮತ್ತು ರಚನೆ ಪುನೀತ್ ರಂಗಾಯಣ ಅವರು ಮಾಡಿರ್ತಾರೆ. ಇದು ಕೂಡ ಸರಿಯಾಗಿ 7 ಗಂಟೆಗೆ ಪ್ರಾರಂಭ ಆಗುತ್ತೆ. ಸರಿಸುಮಾರು 1 ಗಂಟೆ 45 ನಿಮಿಷದ ನಾಟಕ ಇದಾಗಿರುತ್ತೆ. ಡಿಸೆಂಬರ್ 5, 6, 7 3 ದಿನಗಳು ಕೂಡ ನಾಟಕ 7 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗುತ್ತೆ. ಈ 3 ದಿನಗಳ ನಾಟಕೋತ್ಸವಕ್ಕೆ ನೀವು 3 ದಿನ ನಾಟಕ ನೋಡ್ತೀರಿ ಅಂತಂದ್ರೆ 250 ರೂಪಾಯಿಗಳ ಪ್ರವೇಶ ದರವನ್ನು ನಾವು ಇಟ್ಟಿರ್ತೀವಿ. 3 ನಾಟಕಕ್ಕೂ ಸೇರಿ 250 ರೂಪಾಯಿ ಆಗಿರುತ್ತೆ. ಇಲ್ಲ ನಾನು ಪ್ರತಿ ಒಂದೊಂದೇ ನಾಟಕದ ತಗೊಳ್ತೀನಿ ಅಂತಂದ್ರೆ 99 ರೂಪಾಯಿಗಳ ಪ್ರವೇಶ ದರ ಇರುತ್ತೆ. ಒಂದು ನಾಟಕಕ್ಕೆ 99 ರೂಪಾಯಿ ಇರುತ್ತೆ. 3 ನಾಟಕಗಳಿಗೆ ಸೇರಿ 250 ರೂಪಾಯಿಗಳ ಪ್ರವೇಶ ದರವನ್ನು ನಾವು ನಿಗದಿ ಮಾಡಿದ್ದೇವೆ. ಈ ಎಲ್ಲ ನಾಟಕಕ್ಕೂ ಕೂಡ ನೀವು ಬನ್ನಿ, ನಿಮ್ಮ ಪತ್ರಿಕೆಗಳಲ್ಲಿ ಅದರ ಬಗ್ಗೆ ಅರಿವನ್ನು ಮೂಡಿಸಿ ಜನಕ್ಕೆ ಉಚಿತವಾಗಿ ನಾವು ವಿತರಣೆ ಕೂಡ ಮಾಡಿದ್ದೇವೆ. ಕೊಡಗಿನಲ್ಲಿ ನೆರೆ ಬಂದಾಗ ಸುಮಾರು 3.5 ಲಕ್ಷದಷ್ಟು ವಸ್ತುಗಳನ್ನ, ಹಣವನ್ನಲ್ಲ ವಸ್ತುಗಳನ್ನ ಮಾತ್ರ ನಾವು ಸಂಗ್ರಹ ಮಾಡಿಕೊಂಡು ಕೊಡಗಿಗೆ ಹೋಗಿ ಎಲ್ಲಿ ನಿರಾಶ್ರಿತರೆದರೆಗೆ ಅವರಿಗೆ ಮುಟ್ಟಿಸಿ ಬಂದಂತಹ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆ ಉತ್ತರ ಕನ್ನಡ ಅಂಕೋಲಾದ ಸುತ್ತಮುತ್ತ ಕೂಡ ನೆರೆ ಬಂದಾಗ ಸುಮಾರು 7 ಲಕ್ಷ ರೂಪಾಯಿಯಷ್ಟು ಸಂಗ್ರಹ ಮಾಡಿ ಐಟಮ್ಗಳನ್ನು, ವಸ್ತುಗಳನ್ನು ಸಂಗ್ರಹ ಮಾಡಿ ಎಲ್ಲ ನಿರಾಶ್ರಿತರಿಗೂ ಕೂಡ ನಾವೇ ಖುದ್ದಾಗಿ ಹೋಗಿ ಕೊಟ್ಟು ಬಂದಿದ್ದು ಕೂಡ ಇದೆ. ಹೀಗೆ ಬೇರೆ ಬೇರೆ ರೀತಿಯಾಗಿ ಸಮಾಜದ ಕಾರ್ಯಗಳನ್ನು ಕೂಡ ನಾವು ಮಾಡ್ತಾ ಬರ್ತಾ ಇದ್ದೇವೆ. 2018ರಲ್ಲಿ ಅಭಿನಯೋತ್ಸವ 2018 ಅನ್ನೋ ಹೆಸರಿನಲ್ಲಿ ಜಿಲ್ಲಾ ಮಟ್ಟದ ವಿದ್ಯಾರ್ಥಿ ನಾಟಕೋತ್ಸವವನ್ನು ಪ್ರಥಮ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡಿದಂತಹ ಶ್ರೇಯಸ್ಸು ನಮ್ಮ ಅಭಿನಯಂತ ಸಾಗರ ತಂಡಕ್ಕೆ ಸೇರುತ್ತೆ. ಹಾಗೆ 2020ರಲ್ಲೂ ಕೂಡ ಅಷ್ಟೇ ರಾಜ್ಯ ಮಟ್ಟದ ವಿದ್ಯಾರ್ಥಿ ನಾಟಕೋತ್ಸವ 3 ದಿನಗಳ ವಿದ್ಯಾರ್ಥಿ ನಾಟಕೋತ್ಸವವನ್ನು ಮಾಡಿದಂತಹ ತಂಡ ಕೂಡ ನಮ್ಮ ಅಭಿನಯ ಸಾಗರ ಆಗಿರುತ್ತೆ. ಕಳೆದ ವರ್ಷ 7 ದಿನಗಳ ನಾಟಕೋತ್ಸವವನ್ನು, ದಿನಕ್ಕೆ 1 ನಾಟಕಗಳಂತೆ 7 ದಿನಗಳ ನಾಟಕೋತ್ಸವವನ್ನು ಕೂಡ ನಾವು ಆಯೋಜನೆ ಮಾಡಿದ್ವಿ. ಈ ವರ್ಷವೂ ಕೂಡ ಅಷ್ಟೇ ರಾಜ್ಯ ಮಟ್ಟದ ಆಹ್ವಾನಿತ ನಾಟಕ ಪ್ರದರ್ಶನಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದೇ ಬರುವ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಡಿಸೆಂಬರ್ 5, 6 ಮತ್ತು 7ನೇ ತಾರೀಕು ಪ್ರತಿದಿನ ಸಂಜೆ
7 ಗಂಟೆಗೆ ಸರಿಯಾಗಿ ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಪ್ರಾರಂಭ ಆಗುತ್ತೆ. ಮೊದಲನೇ ದಿನ ಅಂದ್ರೆ 5ನೇ ತಾರೀಕು ಶುಕ್ರವಾರ ಇದರ ಒಂದು ಉದ್ಘಾಟನಾ ಕಾರ್ಯಕ್ರಮ ಆಗುತ್ತೆ. ಕೇವಲ 10 ರಿಂದ 15 ನಿಮಿಷ ಅಷ್ಟೇ. ಉದ್ಘಾಟನೆ ಅಂದ್ರೆ ಯಾವುದೇ ದೊಡ್ಡ ಕಾರ್ಯಕ್ರಮ ಅಲ್ಲ, 10 ರಿಂದ 15 ನಿಮಿಷಗಳ ಕಾರ್ಯಕ್ರಮ ಇರುತ್ತೆ. ಉದ್ಘಾಟಕರಾಗಿ ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರು ಆಗಮಿಸ್ತಾರೆ, ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆಗೆ ಯಾವಾಗಲೂ ಇರುವಂತಹ ಬೆನ್ನೆಲುಬಾಗಿರುವಂತಹ ಶ್ರೀಯುತ ಸುಧೀರ್ ಶೆಟ್ಟಿ, ಉದ್ಯಮಿಗಳು ಹಾಗೂ ಅಧ್ಯಕ್ಷರು ಬಂಟರ ಸಂಘ ಸಾಗರ, ಇವರು ಕೂಡ ನಮ್ಮ ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೆ ಈ ಬಾರಿ ನಮ್ಮ ನಾಟಕೋತ್ಸವ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಇರ್ತಾರೆ. ಶ್ರೀಯುತ ಅಬಸೆ ದಿನೇಶ್ ಕುಮಾರ್ ಜೋಶಿ ಅವರು ಕೂಡ ಇರ್ತಾರೆ. ಸಂತೋಷ್ ಸದ್ಗುರು, ನಮ್ಮ ಸದ್ಗುರು ಹೋಟೆಲ್ನ ಸಂತೋಷ್ ಅಣ್ಣ ಅವರು ಕೂಡ ನಮ್ಮ ಜೊತೆಗೆ ಇರ್ತಾರೆ. ಶ್ರೀಯುತ ಮಾಸ ನಂಜುಂಡ ಸ್ವಾಮಿ ಅವರು ಕೂಡ ಇರ್ತಾರೆ. ಹಾಗೆ ಶ್ರೀಯುತ ಪುರುಷೋತ್ತಮ ತಲವಾಟ ನಮ್ಮ ಜೊತೆ ಎಲ್ಲಾ ರೀತಿಯಾದಂತಹ ಸಹಕಾರವನ್ನ ಕೊಡ್ತಾ ಇರೋರು. ಹಾಗೆ ಶ್ರೀಯುತ ನವೀನ್ ಸಾಗರ್, ವರದಿಗಾರರು, ಪಬ್ಲಿಕ್ ಟಿವಿ ಉತ್ತರ ಕನ್ನಡ, ಇವರು ಕೂಡ ನಮ್ಮ ಜೊತೆಗೆ ಅವತ್ತಿರ್ತಾರೆ. ಜೊತೆಗೆ ಉದಯ ಕಲಾವಿದರ ಶ್ರೀ TS ರಾಘವೇಂದ್ರ. ಈ ನಾ ಏನ್ ಹೆಸರುಗಳನ್ನ ಹೇಳಿದೆ ಇವರೆಲ್ಲ ಸಂಘ ಸಂಸ್ಥೆಗಳು ಕೂಡ ಜೊತೆ ಸೇರಿ ನಾವು ಮಾಡ್ತಾ ಇರುವಂತಹ ಒಂದು ನಾಟಕೋತ್ಸವ ಇದಾಗಿರುತ್ತೆ. 5ನೇ ತಾರೀಕು ಉದ್ಘಾಟನಾ ಸಮಾರಂಭ ಆದ ನಂತರ 7 ಗಂಟೆಗೆ ಸರಿಯಾಗಿ, ಯಾವುದೇ ಕಾರಣಕ್ಕೂ ಕೂಡ ತಡ ಮಾಡೋದಿಲ್ಲ, ಸರಿಯಾಗಿ 7 ಗಂಟೆಗೆ ಒಡ್ಡೋಲಗ ರಂಗ ಪರ್ಯಟನೆ ಹಿತ್ತಲಕೈ ಇವರಿಂದ ಪ್ರದರ್ಶನ ಆಗ್ತಾ ಇರುವಂತಹ ನಾಟಕ ಶುನಶೇಪ. ಇದರ ರಚನೆ ನಿಸರ್ಗ ಪ್ರಿಯ ಹಾಗೂ ನಿರ್ದೇಶನ ನಾವೆಲ್ಲರೂ ಕೂಡ ಕೇಳಿರುವಂತಹ ಶ್ರೀಯುತ ಮಂಜುನಾಥ್ ಬಡಿಗೇರ ಇವರ ನಿರ್ದೇಶನದಲ್ಲಿ ಆಗಿರುವಂತಹ ನಾಟಕ ಪ್ರದರ್ಶನ ಆಗ್ತಾ ಇದೆ. ಸುಮಾರು 1 ಗಂಟೆ 40 ನಿಮಿಷದ ನಾಟಕ ಇದಾಗಿರುತ್ತೆ. ಇದು ಮೊದಲನೇ ದಿನ ಪ್ರದರ್ಶನಗೊಳ್ತಾ ಇರೋ ನಾಟಕ ನನ್ನ ತೇಜಸ್ವಿ. ಇದು ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನಾಧಾರಿತ ಕಥೆ ಆಗಿರುತ್ತೆ. ಇದರ ರಚನೆಯನ್ನ ಶ್ರೀಮತಿ ರಾಜೇಶ್ವರಿ ತೇಜಸ್ವಿ ಅವರು ಮಾಡಿರ್ತಾರೆ. ರಂಗರೂಪ ಮತ್ತು ನಿರ್ದೇಶನವನ್ನ ಶ್ರೀ BM ಗಿರಿರಾಜ್ ಅವರು ಮಾಡಿರ್ತಾರೆ. ಇದು ಕೂಡ 2ನೇ ದಿನ ಅಂದ್ರೆ 6ನೇ ತಾರೀಕು ಶನಿವಾರ ಸರಿಯಾಗಿ 7 ಗಂಟೆಗೆ ಪ್ರಾರಂಭ ಆಗುತ್ತೆ. ಇದು 1 ಗಂಟೆ 40 ನಿಮಿಷದ ನಾಟಕ ಆಗಿರುತ್ತೆ. 3ನೇ ದಿನ ಅಂದ್ರೆ ಕೊನೆಯ ದಿನ ನೆನಪು ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರಿಂದ ಶೇಕ್ಸ್ಪಿಯರ್ ಅವರ ಕೊನೆಯ ನಾಟಕ ಅಂದ್ರೆ ಅವರ ಜೀವಿತಾವಧಿಯಲ್ಲಿದ್ದಾಗ ಬರೆದಂತಹ ಕೊನೆಯ ನಾಟಕ ಮಾಯಾದ್ವೀಪ. ಇದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಂಗ ಬಂದಂತಹ ಹೆಸರು. ಟ್ರಂಪೆಸ್ಟ್ ಅನ್ನುವಂತಹ ಕಥಾಭಾಗದಿಂದ ಆಯ್ಕೊಂಡಂತಹ ಮ್ಯಾಜಿಕಲ್ ಐಸ್ಲ್ಯಾಂಡ್, ಅದರ ತರ್ಜಿಮೆಯನ್ನ ಮಾಡಿ ಮಾಯಾದ್ವೀಪ ಅಂತ ಹೆಸರಿಟ್ಟಿದ್ದಾರೆ. ಮೂಲ ವಿಲಿಯಂ ಶೇಕ್ಸ್ಪಿಯರ್. ಇದರ ವಿನ್ಯಾಸ ಮತ್ತು ನಿರ್ದೇಶನ ಮತ್ತು ರಚನೆ ಪುನೀತ್ ರಂಗಾಯಣ ಅವರು ಮಾಡಿರ್ತಾರೆ. ಇದು ಕೂಡ ಸರಿಯಾಗಿ 7 ಗಂಟೆಗೆ ಪ್ರಾರಂಭ ಆಗುತ್ತೆ. ಸರಿಸುಮಾರು 1 ಗಂಟೆ 45 ನಿಮಿಷದ ನಾಟಕ ಇದಾಗಿರುತ್ತೆ. ಡಿಸೆಂಬರ್ 5, 6, 7 3 ದಿನಗಳು ಕೂಡ ನಾಟಕ 7 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗುತ್ತೆ. ಈ 3 ದಿನಗಳ ನಾಟಕೋತ್ಸವಕ್ಕೆ ನೀವು 3 ದಿನ ನಾಟಕ ನೋಡ್ತೀರಿ ಅಂತಂದ್ರೆ 250 ರೂಪಾಯಿಗಳ ಪ್ರವೇಶ ದರವನ್ನ ನಾವು ಇಟ್ಟಿರ್ತೀವಿ. 3 ನಾಟಕಕ್ಕೂ ಸೇರಿ 250 ರೂಪಾಯಿ ಆಗಿರುತ್ತೆ. ಇಲ್ಲ ನಾನು ಪ್ರತಿ ಒಂದೊಂದೇ ನಾಟಕದ ತಗೊಳ್ತೀನಿ ಅಂತಂದ್ರೆ 99 ರೂಪಾಯಿಗಳ ಪ್ರವೇಶ ದರ ಇರುತ್ತೆ. ಒಂದು ನಾಟಕಕ್ಕೆ 99 ರೂಪಾಯಿ ಇರುತ್ತೆ. 3 ನಾಟಕಗಳಿಗೆ ಸೇರಿ 250 ರೂಪಾಯಿಗಳ ಪ್ರವೇಶ ದರವನ್ನು ನಾವು ನಿಗದಿ ಮಾಡಿದ್ದೇವೆ. ಈ ಎಲ್ಲ ನಾಟಕಕ್ಕೂ ಕೂಡ ನೀವು ಬನ್ನಿ, ನಿಮ್ಮ ಪತ್ರಿಕೆಗಳಲ್ಲಿ